Hi friends, welcome to Achievers Academy Shimoga and also welcome to Achievers Banking Channel ಕರ್ನಾಟಕ. ಓಕೆ, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಏನಿದೆ ಅಂದ್ರೆ ಈ ಒಂದು MCQs ನ ಮೂಲಕ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಕ್ವಶನ್ ಹೇಳ್ತಾ ಇದೆ, ವಾಟ್ ಇಸ್ ದ ಇಂಡಿಯಾಸ್ ರ್ಯಾಂಕ್ ಆನ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಓಕೆ, ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ 2020 ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಇಂಡಿಯಾದ ರ್ಯಾಂಕ್ ಎಷ್ಟು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ 94 ಆಗಿರುತ್ತೆ. ಸೊ ಈ ಹಿಂದೆ ಅಂದ್ರೆ ಅಕ್ಟೋಬರ್ 16ಗೆ ನಾವು ಅಕ್ಟೋಬರ್ 16ಗೆ ವರ್ಲ್ಡ್ ಫುಡ್ ಡೇ ನೋಡಿದ್ವಿ. ಸೊ ಅವತ್ತು ಮಾತಾಡಿದ್ವಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2019 ಬಗ್ಗೆ ಮಾತಾಡಿದ್ವಿ. ಸೊ ರೀಸೆಂಟ್ ಆಗಿ 20 ಕೂಡ ರಿಲೀಸ್ ಆಗಿರೋದ್ರಿಂದ ಅದು ಅಕ್ಟೋಬರ್ 16 ರಿಲೀಸ್ ಆಗಿರುತ್ತೆ. ಸೊ ಹಾಗಾಗಿ ಅವತ್ತಿನ ಅಂದ್ರೆ 2020 ರ್ಯಾಂಕ್ ಎಷ್ಟಿದೆ ಅಂತ ನೋಡ್ತಾ ಇದೀವಿ. ಓಕೆ, ಸೊ 94 ರ್ಯಾಂಕ್ ಅಲ್ಲಿ ಇದೆ. ಓಕೆ, ಇಂಡಿಯಾಸ್ ರ್ಯಾಂಕ್ ಎಷ್ಟು ಅಂತ ಕೇಳಿದ್ರೆ 94. ಇದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಂಡಿಯಾ ಫೇರ್ಸ್ ಪೂರ್ಲಿ ಇನ್ ಹಂಗರ್ ಇಂಡೆಕ್ಸ್. ಓಕೆ ನೋಡಿ, ಸೊ ಏನಿದೆ ಅಂತ ಅಂದ್ರೆ ಇಲ್ಲಿ ಸೊ ನಾವು 94 ಇದೆ ಔಟ್ ಆಫ್ 202 ಕಂಟ್ರೀಸ್. ಓಕೆ, 107 ಕಂಟ್ರೀಸ್. ನಮ್ಮ ರ್ಯಾಂಕ್ ಎಷ್ಟಿದೆ ಅಂತಂದ್ರೆ 94 ಇದೆ. ಓಕೆನಾ, ಸೊ 94 ರ್ಯಾಂಕ್ ಇದೀವಿ ಅಂದ್ರೆ ನೋಡಿ, ನಮ್ಮ ಒಂದು ಸ್ಟೇಜ್ ಏನಿದೆ ಅಂತ ಅಂದ್ರೆ ಸೀರಿಯಸ್ ಲೆವೆಲ್ ಅಲ್ಲಿ ಇದೀವಿ. ಓಕೆ, ಸೊ ಈ ಲೆವೆಲ್ ಅಲ್ಲಿ ಇದೀವಿ. ಸೊ ನಮ್ಮ ಪಾಯಿಂಟ್ ಎಷ್ಟಿದೆ ಅಂತಂದ್ರೆ 27.2 ಇದೆ. 27.2 ಅಂದ್ರೆ ನೋಡಿ, ಲಾಸ್ಟ್ ಏನಿದೆ ಅದ್ರಲ್ಲಿ ಅಲ್ಲಿ ತುಂಬಾ ಹಸಿವು ಇದೆ, ತುಂಬಾ ಬಡತನ ಇದೆ ಅಂತ ಅರ್ಥ. ಓಕೆನಾ, ಲಾಸ್ಟ್ 107ನೇ ಕಂಟ್ರಿ ಯಾವ್ದಿದೆ ಅಲ್ಲಿ. ಇನ್ನು ಫಸ್ಟ್ ಯಾವ್ದಿದೆ, ಫಸ್ಟ್ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಂಗಿಲ್ಲ, ಯಾಕಂದ್ರೆ ಈ ಸಲ ಕೂಡ ಬೆಲಾರಸ್ ಆಗಿರುತ್ತೆ. ಓಕೆ, 1 to 17 ಏನಿದೆ ಅದು ಹಂಗರ್ ಅಲ್ಲಿ ಯಾವುದೇ ರೀತಿಯ ಒಂದು ಇದಿಲ್ಲ, ಅಂದ್ರೆ ಸಫಿಶಿಯಂಟ್ ನ್ಯೂಟ್ರಿಷನ್ ಫುಡ್ ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ಓಕೆ ನೋಡಿ, ನಾವು ಇವತ್ತು ತಿಂತಾ ಇರ್ತಕ್ಕಂಥ ಫುಡ್ ಎಷ್ಟೋ ಜನಕ್ಕೆ ನಮ್ಮ ಇಂಡಿಯಾದಲ್ಲಿನೇ ಎಷ್ಟೋ ಜನಕ್ಕೆ ಅದು ಕನ್ಸಾಗಿರುತ್ತೆ. ಓಕೆ, ನಾವು ಇವತ್ತು ಏನೇನೋ ರೀಸನ್ ಹೇಳ್ಕೊಂಡು ಫುಡ್ ನ ವೇಸ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತಿನ್ನಿ, ಏನೇನೋ ರೀಸನ್ ನಾವು ಬಿಡ್ತಾ ಇದ್ದೀವಿ. ಓಕೆ, ಸೊ ಇವತ್ತು ನಾವು ತಿಂತಾ ಇರ್ತಕ್ಕಂಥ ಫುಡ್ ಎಷ್ಟೋ ಜನಕ್ಕೆ ಕನ್ಸು, ಎಷ್ಟೋ ಜನಕ್ಕೆ ನ್ಯೂಟ್ರಿಷನ್ ಫುಡ್ಡೇ ಸಿಗ್ತಾ ಇಲ್ಲ, ಹೌದಾ? ಸೊ ಆಗಿರೋದ್ರಿಂದ ಅದ್ರ ಬಗ್ಗೆ ಗಮನ ಇರಲಿ. ಸೊ ನಮಗೆ ಏನ್ ಬೇಕು ಅಂದ್ರೆ ಇಲ್ಲಿ ರ್ಯಾಂಕ್ ಎಷ್ಟು ಅನ್ನೋದು ಬೇಕು. ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಂದು ಪರವಾಗಿ ನೋಡೋದಾದ್ರೆ ಸೊ ಇಂಡಿಯಾದ ರ್ಯಾಂಕ್ ಎಷ್ಟು ಅಂತ ಬೇಕಾಗುತ್ತೆ. ಸೊ ಯಾವ ಲೆವೆಲ್ ಅಲ್ಲಿ ಇದೀವಿ ನಾವು ಇವಾಗ? ಸೀರಿಯಸ್ ಲೆವೆಲ್ ಅಲ್ಲಿ ಇದೀವಿ. ಸೊ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಬಂತಂದ್ರೆ ಅಲಾರ್ಮಿಂಗ್ ಹೋಗ್ತೀವಿ, ಅದಾದ್ಮೇಲೆ ಎಕ್ಸ್ಟ್ರೀಮ್ಲಿ ಅಲಾರ್ಮಿಂಗ್. ಓಕೆ, ಸೊ ಎಕ್ಸ್ಟ್ರೀಮ್ಲಿ ಅಲಾರ್ಮಿಂಗ್ ಹೋಗ್ತೀವಿ. ಓಕೆನಾ, ಸೊ ಈ ಲೋ ಏನಿದೆ ಇದು ಅಂದ್ರೆ ಒಂದು ಗುಡ್ ಕಂಟ್ರೀಸ್ ಅಂತೇಳಿ. ಚೀನಾನು ಕೂಡ ಬಿಲೋ 5 ಇದೆ. ಓಕೆ, ಸೊ ಬಿಲೋ 5 ಇದೆ ಅಂದ್ರೆ ಸೊ ಇಲ್ಲಿ ಹಂಗರ್ ಅಷ್ಟೊಂದೇನು ಎಫೆಕ್ಟಿವ್ ಇಲ್ಲ, ಅಂದ್ರೆ ಹೆಲ್ತ್ ಇದೆ ಅಂತ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಡೇ ಫಾರ್ ದ ಎರಾಡಿಕೇಶನ್ ಆಫ್ ಪಾವರ್ಟಿ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್. ಓಕೆನಾ, ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ದ ಎರಾಡಿಕೇಶನ್ ಆಫ್ ಪಾವರ್ಟಿ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಅಂತ ಹೇಳ್ತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ಇದನ್ನ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಅಕ್ಟೋಬರ್ 17. ಓಕೆ, ಸೊ ಅಕ್ಟೋಬರ್ 17ಗೆ ನಾವು ಇಂಟರ್ನ್ಯಾಷನಲ್ ಡೇ ಫಾರ್ ದ ಎರಾಡಿಕೇಶನ್ ಆಫ್ ಪಾವರ್ಟಿ. ನೋಡಿ, ಅಕ್ಟೋಬರ್ 16ಗೆ ವರ್ಲ್ಡ್ ಫುಡ್ ಡೇ ನೆಕ್ಸ್ಟ್ ಡೇನೆ ಪಾವರ್ಟಿ ಡೇ ಅಂತೇಳಿ ನೆನ್ಪಿಟ್ಕೊಳ್ಳಿ. ಎರಾಡಿಕೇಶನ್ ಪಾವರ್ಟಿ ಅಂದ್ರೆ ಸೊ ಅದನ್ನು ರಿಮೂವ್ ಮಾಡೋದಕ್ಕಾಗಿ ಇರ್ತಕ್ಕಂಥ ಒಂದು ಕ್ಯಾಂಪೇನ್ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಪಾವರ್ಟಿನ ರಿಮೂವ್ ಮಾಡೋದಕ್ಕೆ ಎರಾಡಿಕೇಶನ್ ಆಫ್ ಪಾವರ್ಟಿ ನೆನ್ಪಿಟ್ಕೊಳ್ಳಿ. ಸೊ ಹಸಿವು ಇರೋದ್ರಿಂದ ನಾವು ಏನಾಗ್ತಿದೆ, ಬಡತನ ಇರೋದಕ್ಕೆ ಕಾರಣ ಹಸಿವು ಬಡತನ ಇದೆಲ್ಲದು ಒಂದೇ ಲೇನಲ್ಲೇ ನೋಡ್ಬೋದು ನಾವು. ಸೊ ಓಕೆ, ಸೊ ವರ್ಲ್ಡ್ ಫುಡ್ ಡೇ ಅಕ್ಟೋಬರ್ 16 ಆದ್ರೆ ಸೊ ಅಕ್ಟೋಬರ್ 17 ಇದೆ ಎರಾಡಿಕೇಶನ್ ಆಫ್ ಪಾವರ್ಟಿ ಡೇ ನೆನ್ಪಿಟ್ಕೊಳ್ಳೋಕೆ. ಥೀಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಲ್ಲಿ. ಸೊ ಥೀಮ್ ಏನು ಅಂತಂದ್ರೆ ಆಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್. ಓಕೆ, ಸೊ ಆಕ್ಟಿಂಗ್ ಟುಗೆದರ್ ಟು ಅಚೀವ್ ಸೋಷಿಯಲ್ ಅಂಡ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಫಾರ್ ಆಲ್ ಅಂತಕ್ಕಂಥದ್ದು ಥೀಮ್ ಆಗಿರುತ್ತೆ. ಓಕೆ, ಸೊ ಇದನ್ನ ನೋಡಿ, ಏನಕ್ಕಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರ್ ಅಂದ್ರೆ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಪೀಸ್ ಅಂಡ್ ಲವ್ ಅಂಡ್ ಹಾನರ್ ದ ವಿಕ್ಟಿಮ್ಸ್ ಆಫ್ ಪಾವರ್ಟಿ, ಹಂಗರ್, ವೈಲೆನ್ಸ್ ಅಂಡ್ ಫಿಯರ್. ಓಕೆ, ಸೊ ಇನ್ 1992 ಯುನೈಟೆಡ್ ನೇಷನ್ ಡೆಡಿಕೇಟೆಡ್ ಅಕ್ಟೋಬರ್ 17 ಆಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಎರಾಡಿಕೇಶನ್ ಆಫ್ ಪಾವರ್ಟಿ. ಓಕೆ, ಸೊ ಯಾವಾಗಿಂದ ನಾವು ಇದನ್ನ ಮಾಡಿದ್ದು ಅಂತಂದ್ರೆ 1992ರಿಂದ. ಓಕೆ, ಸೊ 1992ರಿಂದ. ಸೊ ಇದನ್ನ ನಾವು ಟು ಹಾನರ್ ಆಫ್ ಜೋಸೆಫ್ ವ್ರಾನ್ಸಿಂಕಿ ಅಂತ ಕರಿತೀವಿ. ಓಕೆ, ಸೊ ಜೋಸೆಫ್ ವ್ರಾನ್ಸಿಂಕಿ ಅವರಿಗೆ ಒಂದು ಗೌರವ ಅರ್ಪಿಸುವುದಕ್ಕಾಗಿ ಅಂತೇಳಿ ಸೊ ಈ ಒಂದು ಡೇನ ನಾವು ನೋಡಬಹುದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತೇಳಿ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಒನ್ ಮ್ಯಾನ್ ಮಾನಿಟರಿಂಗ್ ಕಮಿಟಿ. ಅಂದ್ರೆ ಆ ಕಮಿಟಿಯಲ್ಲಿ ತುಂಬಾ ಜನ ಇಲ್ಲ, ಓನ್ಲಿ ಒನ್ ಮ್ಯಾನ್ ಕಮಿಟಿ. ಓಕೆನಾ, ಸೊ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಒನ್ ಮ್ಯಾನ್ ಮಾನಿಟರಿಂಗ್ ಕಮಿಟಿ ಟು ಲುಕ್ ಇನ್ ಟು ದ ಇಶ್ಯೂಸ್ ಆಫ್ ಪ್ರಿವೆನ್ಷನ್ ಆಫ್ ಸ್ಟಬಲ್ ಬರ್ನಿಂಗ್. ಸ್ಟಬಲ್ ಬರ್ನಿಂಗ್ ಅಂದ್ರೆ ಸೊ ನೀವೆಲ್ಲ ಕೇಳಿರ್ತೀರಾ. ಈಗ ನಾವು ಗದ್ದೆಗಳಲ್ಲಿ ಭತ್ತದ ಕೂಳೆ ಅಂತ ಕರಿತೀವಿ, ಗೊತ್ತಾ? ಸೊ ಅದನ್ನ ಸುಡ್ತಾರೆ. ಸೊ ಎಲ್ಲೆಲ್ಲಿ ಅಂತಂದ್ರೆ ಉತ್ತರ ಪ್ರದೇಶ ಮತ್ತೆ ಹರಿಯಾಣ ಮತ್ತೆ ಇನ್ನೊಂದು
ಪಂಜಾಬ್. ಓಕೆ, ಸೊ ಈ 3 ಸ್ಟೇಟ್ಗಳಲ್ಲಿ ಅದು ಸ್ಟಬಲ್ ಬರ್ನಿಂಗ್ದು ಒಂದು ಇಶ್ಯೂ ನಡೀತಾನೆ ಇದೆ. ಓಕೆ, ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಗೆ ಓಕೆ, ಸೊ ಒಂದು ಕಮಿಟಿನ ಒಂದು ಕಮಿಟಿನ ರೆಕಮೆಂಡ್ ಮಾಡಲಾಗಿದೆ. ಸೊ ಆ ಕಮಿಟಿಯ ಹೆಡ್ ಆಗಿ ಯಾರನ್ನ ಅಪಾಯಿಂಟ್ ಮಾಡಿದ್ರು ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮದನ್ ಬಿ ಲೋಕುರ್. ಓಕೆ, ಸೊ ಮದನ್ ಬಿ ಲೋಕುರ್. ಸುಪ್ರೀಂ ಕೋರ್ಟ್ ಅಪಾಯಿಂಟ್ಸ್ ಜಸ್ಟಿಸ್ ಲೋಕುರ್ ಟು ಮಾನಿಟರ್ ಸ್ಟೆಪ್ಸ್ ಟು ಕರ್ಬ್ ಸ್ಟಬಲ್ ಬರ್ನಿಂಗ್. ಓಕೆ, ಸೊ ಸ್ಟಬಲ್ ಬರ್ನಿಂಗ್ ನ ನೋಡ್ಬೋದು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಸ್ಟಬಲ್ ಬರ್ನಿಂಗ್ ಅಂದ್ರೆ ಈ ತರ. ಓಕೆ, ಸೊ ಇದನ್ನ ಕರ್ಬ್ ಅಂದ್ರೆ ಸ್ಟಾಪ್ ಮಾಡೋದು ಅಂತ, ಐ ಮೀನ್ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಕರ್ಬ್. ಓಕೆ, ಸೊ ಸ್ಟಾಪ್ ದಿ ಸ್ಟಬಲ್ ಬರ್ನಿಂಗ್ ಅಂತಕ್ಕಂಥ ನಮಗಿಲ್ಲಿ ನಾವಿಲ್ಲಿ ನೋಡ್ಬೋದು ಇದನ್ನ. ಓಕೆ, ಸೊ ಜಸ್ಟಿಸ್ ಯಾರವರು? ಮದನ್ ಬಿ ಲೋಕುರ್, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿರ್ತಾರೆ, ಸುಪ್ರೀಂ ಕೋರ್ಟ್ ನವರು ಆಗಿರ್ತಾರೆ. ಓಕೆ, ಟು ಅಡ್ರೆಸ್ ದ ಇಶ್ಯೂ ಆಫ್ ಏರ್ ಪೊಲ್ಯೂಷನ್ ಇನ್ ದ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಸ್ಟೇಟ್ ನೋಡ್ಬೋದು ನಾವಿಲ್ಲಿ, ಹೌ ಟು ಡೈರೆಕ್ಟ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ ಅಂಡ್ ಉತ್ತರ ಪ್ರದೇಶ್. ಓಕೆ, ಸೊ ಆ ಕಮಿಟಿ ಹೆಡ್ ಯಾರು ಅಂತ ಗೊತ್ತಿರಬೇಕು, ಮದನ್ ಬಿ ಲೋಕುರ್. ಓಕೆ, ಮದನ್ ಬಿ ಲೋಕುರ್. ಸ್ಟಬಲ್ ಬರ್ನಿಂಗಿಗೆ, ಪ್ರಿವೆನ್ಷನ್ ಆಫ್ ಸ್ಟಬಲ್ ಬರ್ನಿಂಗಿಗೆ ಸೊ ಒಂದು ಕಮಿಟಿಯನ್ನು ರೆಕಮೆಂಡ್ ಮಾಡ್ತಾರೆ. ಯಾರು ಆ ಕಮಿಟಿ ಹೆಡ್ ಅಂತ ಅಂದ್ರೆ ಒನ್ ಮ್ಯಾನ್ ಕಮಿಟಿ, ಮಾನಿಟರಿಂಗ್ ಕಮಿಟಿ ಆಗಿರ್ತಾರೆ. ಸೊ ಅವ್ರ ಹೆಸರು ಏನಂತಂದ್ರೆ ಮದನ್ ಬಿ ಲೋಕುರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಆರ್ ಯುಟಿ ಹ್ಯಾಸ್ ಅನೌನ್ಸ್ಡ್ ಎ ಮೂವ್ಮೆಂಟ್ ಕಾಲ್ಡ್ ಮೈ ಟೌನ್ ಮೈ ಪ್ರೈಡ್. ಸೊ ಮೈ ಟೌನ್ ಮೈ ಪ್ರೈಡ್ ಅಂತಕ್ಕಂಥ ಒಂದು ಮೂವ್ಮೆಂಟ್ ನ ಯಾವ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಅನೌನ್ಸ್ ಮಾಡ್ತು ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ಸರಿಯಾದ ಉತ್ತರ J&K, ಜಮ್ಮು ಕಾಶ್ಮೀರ್. ಓಕೆ, ಸೊ ಜಮ್ಮು ಕಾಶ್ಮೀರ್ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್? ಮನೋಜ್ ಸಿನ್ಹಾ, ಹೌದಾ? ಸೊ ಮನೋಜ್ ಸಿನ್ಹಾ. ಸೊ ಲೆಫ್ಟಿನೆಂಟ್ ಗವರ್ನರ್ ಅನೌನ್ಸ್ ಮೈ ಟೌನ್ ಮೈ ಪ್ರೈಡ್ ಪ್ರೋಗ್ರಾಮ್. ಓಕೆ, starting from October 19 as a part of public outreach initiative in Jammu and Kashmir towns to deliver services at doorsteps to urban population. ಓಕೆ, ಸೊ ಅರ್ಬನ್ ಪಾಪ್ಯುಲೇಷನ್ ಗೆ ಒಂದು ಸರ್ವಿಸಸ್ ಗಳನ್ನ ಡೋರ್ ಸ್ಟೆಪ್ ಗೆ ಕೊಡೋದಕ್ಕಾಗಿ ಒಂದು ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಓಕೆ, ಮೈ ಟೌನ್ ಮೈ ಪ್ರೈಡ್ ಅಂತಕ್ಕಂಥದ್ದು ಎಲ್ಲಿ ಅಂತ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ನೆನ್ಪಿಟ್ಕೊಂತೀರಾ ಅನ್ಕೊಂತೀನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋದಕ್ಕಿಂತ ಮುಂಚೆ ಜಾಯಿನ್ ಇಟ್ ಅಚೀವರ್ ಶೌರ್ಯ ಅಂತಕ್ಕಂಥದ್ದು ನೀವು ಇಲ್ಲೊಂದು ಲೈನ್ ನೋಡ್ತಾ ಇದ್ದೀರಾ. ಓಕೆ, ಸೊ ಅಚೀವರ್ ಶೌರ್ಯ ಟೆಲಿಗ್ರಾಮ್ ಅಲ್ಲಿ 12,000ಕ್ಕಿಂತ ಹೆಚ್ಚು ಜನ ಇವತ್ತು ಅಲ್ಲಿ ಏನೇನು ಸಿಗ್ತದೆ ಅದನ್ನ ಪಡ್ಕೊಂತ ಇದ್ದಾರೆ. ಸೊ ನೀವು ಕೂಡ ಅದರಲ್ಲಿ ಒಬ್ಬರಾಗಿ, ಸೊ ನೀವು ಅಲ್ಲಿ ಸಿಗ್ತಕ್ಕಂಥ ಮಾಹಿತಿನ ಪಡ್ಕೊಳ್ತಾ ಹೋಗ್ಬೋದು. ಸೊ ನಿಮ್ಮ ಒಂದು ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ವಿಷಯನ ನೀವು ಪಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಎ ಬುಕ್ ಟೈಟಲ್ಡ್ ದ ಬ್ಯಾಟಲ್ ಆಫ್ ಬಿಲಾಂಗಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಬುಕ್ಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನಾ ಪದೇ ಪದೇ ಹೇಳ್ತಾ ಇದ್ದೀನಿ. ದ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಆಥರ್ಡ್ ಬೈ ಹೂ ಅಂತಕ್ಕಂಥ ನಮ್ಗೆ ಕ್ವಶನ್. ಓಕೆನಾ? ಸೊ ಎ ಬುಕ್ ಟೈಟಲ್ಡ್ ದ ಬ್ಯಾಟಲ್ ಆಫ್ ಬಿಲಾಂಗಿಂಗ್ authored by Shashi Tharoor. Okay, Shashi Tharoor is an author and also politician. Okay, so Shashi Tharoor ನೆನಪಿಟ್ಕೊಳ್ಳಿ. Shashi Tharoor announces solidly researched and passionately argued work the battle of belonging. ದ ಬ್ಯಾಟಲ್ ಆಫ್ ಬಿಲಾಂಗಿಂಗ್ ಬುಕ್ಸ್ ಯಾರ್ದು ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು, ಶಶಿ ಥಾರೂರ್. ಓಕೆ, ಶಶಿ ಥಾರೂರ್. ಸೊ ಸಾಕು ನಮ್ಗೆ ಲಿಸ್ಟ್ ಮಾಹಿತಿ, ಶಶಿ ಥಾರೂರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಇನ್ಶೂರೆನ್ಸ್ ಕಂಪನೀಸ್ ಟು ಆಫರ್ ಎ ಸ್ಟ್ಯಾಂಡರ್ಡ್ ಟರ್ಮ್ ಲೈಫ್ ಪಾಲಿಸಿ ಕಾರ್ಡ್ ಸರಳ್ ಜೀವನ್ ಬಿಮಾ ಫ್ರಮ್ ವಿಚ್ ಇಯರ್ ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್. ಓಕೆ, ಸೊ ಆಲ್ ಇನ್ಶೂರೆನ್ಸ್ ಕಂಪನೀಸ್ ಟು ಆಫರ್ ಎ ಸ್ಟ್ಯಾಂಡರ್ಡ್ ಟರ್ಮ್ ಲೈಫ್ ಪಾಲಿಸಿ. ಲೈಫ್ ಇನ್ಶೂರೆನ್ಸ್ ಕಂಪನೀಸ್, ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಈ ಒಂದು ಪಾಲಿಸಿ ಕೊಡೋದಕ್ಕೆ ಬರೋದಿಲ್ಲ. ಓಕೆ, ಸೊ ಲೈಫ್ ಇನ್ಶೂರೆನ್ಸ್ ಕಂಪನಿ, ಎಲ್ಲ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ಗಳು ಕೂಡ ಸೊ ಸರಳ್ ಜೀವನ್ ಬಿಮಾ ಅಂತಕ್ಕಂಥ ಒಂದು ಪಾಲಿಸಿನ ಕೊಡ್ತಿದೆ. ಹಾಗಾದ್ರೆ ಸರಳ್ ಜೀವನ್ ಬಿಮಾ ಅಂತಕ್ಕಂಥ ಪಾಲಿಸಿ ಯಾವಾಗಿಂದ ಕೊಡ್ತಾರೆ ಅಂದ್ರೆ ಯಾವಾಗಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ಅದು ಜನವರಿ 1, 2021. ಸೊ ಹೊಸ ವರ್ಷದಿಂದನೇ ಸೊ ಈ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆಗಲಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ನೋಡೋಣ. ಇನ್ಶೂರೆನ್ಸ್ ಕಂಪನೀಸ್ ಟು ಆಫರ್ ಎ ಸ್ಟ್ಯಾಂಡರ್ಡ್ ಟರ್ಮ್ ಲೈಫ್ ಪಾಲಿಸಿ ಸರಳ್ ಜೀವನ್ ಬಿಮಾ ಫ್ರಮ್ January 1. ಓಕೆ, IRDA ಇದರ ಒಂದು ಕಂಟ್ರೋಲ್ ಆಗಿರುತ್ತೆ. ಮೀನ್ ಇನ್ಶೂರೆನ್ಸ್ ಕಂಪ್ನಿಗಳ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ IRDA. ನೋಡಿ, ಬ್ಯಾಂಕಿಂಗ್ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ನಾವು RBI ಅಂತ ಹೇಗೆ ಹೇಳ್ತೀವಿ, ಸೊ ಅದೇ ತರ ಮಾರ್ಕೆಟಿಂಗ್ ಸಂಬಂಧಪಟ್ಟಂಗೆ ಸೆಬಿ ಅಂತ ಏನ್ ಹೇಳ್ತೀವಿ, ಸೊ ಅದೇ ತರ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಗೆ IRDA. ಓಕೆ, ನೋಡಿ ಇವತ್ತಿನ ಒಂದು ಕರೆಂಟ್ DAR ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ನಡೆಸ್ತಿರ್ತಕ್ಕಂಥ DAR ಎಕ್ಸಾಮ್ ಅಲ್ಲಿ ಸೊ ಇವತ್ತಿನ ಒಂದು ಕ್ವಶನ್ ಮಾರ್ಕೆಟಿಂಗ್ ರೆಗ್ಯುಲೇಷನ್ ಸಂಬಂಧಪಟ್ಟಂಗೆ ಯಾರು ಅದನ್ನ ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಸೆಬಿ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಈ ರೀತಿ ಕ್ವಶನ್ 100% ಕೇಳ್ತಾರೆ, ಆಯ್ತಾ? ಸೊ ಗೊತ್ತಿರ್ಬೇಕು ನಮಗೆ IRDA, ಸೆಬಿ, ಆಮೇಲೆ ನಬಾರ್ಡ್, RBI ಇದೆಲ್ಲ ಮಾಹಿತಿ ಗೊತ್ತಿರ್ಬೇಕಾಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಚೇರ್ಮನ್ ಆಫ್ IBA. IBA ಅಂದ್ರೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್. ಓಕೆ, ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅಂದ್ರೆ ಎಲ್ಲಾ ಒಂದು ಭಾರತದ ಬ್ಯಾಂಕುಗಳ ಒಂದು ಒಕ್ಕೂಟ. ಓಕೆ, ಸೊ ಒಂದು ಒಕ್ಕೂಟದ ಚೇರ್ಮನ್ ಆಗಿ ಯಾರು ಅಪಾಯಿಂಟ್ ಆದ್ರು ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ರಾಜ್ ಕಿರಣ್ ರೈ.
ಓಕೆ, ರಾಜ್ ಕಿರಣ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ರಾಜ್ ಕಿರಣ್ ರೈ, ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ರಾಜ್ ಕಿರಣ್. ಸೊ ಇವರು ಪ್ರಸ್ತುತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಇಒ ಆಗಿರ್ತಾರೆ. ಯಾರು? ರಾಜ್ ಕಿರಣ್ ರೈ ಇಸ್ ನ್ಯೂ ಚೇರ್ಮನ್ ಆಫ್ IBA, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್, IBA. ಓಕೆ, ಸೊ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇನ್ನ ಚೇರ್ಮನ್ ಆಗಿ ಯಾರು ಅಪಾಯಿಂಟ್ ಆಗಿದ್ದಾರೆ ಅಂದ್ರೆ ರಾಜ್ ಕಿರಣ್ ರೈ. ಪ್ರಸ್ತುತ ರಾಜ್ ಕಿರಣ್ ರೈ ಅವರು ಏನಾಗಿದ್ದಾರೆ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಇಒ ಆಗಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗೊತ್ತಿರಲಿ ಯಾರಾದ್ರೂ ಹೇಳ್ಬೋದಾ? ಯಾವ ಎರಡು ಬ್ಯಾಂಕ್ ಇದ್ರ ಜೊತೆ ಮರ್ಜ್ ಆಗಿದೆ ಅಂತೇಳಿ? ಆಂಧ್ರ ಬ್ಯಾಂಕ್ ಮತ್ತೆ ಕಾರ್ಪೊರೇಷನ್ ನಮ್ಮ ಕರ್ನಾಟಕದ ಬ್ಯಾಂಕ್. ಓಕೆ, ಸೊ ಕಾರ್ಪೊರೇಷನ್ ಬ್ಯಾಂಕ್. ಓಕೆ, ಸೊ ಎರಡು ಬ್ಯಾಂಕ್ ಮರ್ಜ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಓಕೆ, ಸೊ ಓಕೆ, ಹಾಗಾದ್ರೆ ಇನ್ನೊಂದು ಮಾಹಿತಿ ಕೂಡ ನಾವಿಲ್ಲಿ ನೋಡಬಹುದು. ರೀಸೆಂಟ್ ಆಗಿ SBI ನ ಚೇರ್ಮನ್ ಆಗಿ ಅಪಾಯಿಂಟ್ ಆದಂತ ದಿನೇಶ್ ಕುಮಾರ್ ಕಾರ್ ಅವರು ಸೊ ಈ ಒಂದು ಅಸೋಸಿಯೇಷನ್ ಡೆಪ್ಯೂಟಿ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಸೊ ಡೆಪ್ಯೂಟಿ ಚೇರ್ಮನ್ ಆಗಿ ಯಾರು ಅಪಾಯಿಂಟ್ ಆದ್ರು ಅಂತ ನೋಡಿದರೆ ದಿನೇಶ್ ಕುಮಾರ್ ಕಾರ. ಸೊ ಪ್ರಸ್ತುತ ಅವರು SBI ನ ಚೇರ್ಮನ್. ಓಕೆ, ಸೊ ರಾಜ್ ಕಿರಣ್ ರೈ ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಇಒ. IBA ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಫುಲ್ ಫಾರ್ಮ್ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್? ಓಕೆನಾ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್ ಅಂದ್ರೆ ಇಂಡಿಯನ್ ಫಸ್ಟ್ ವುಮೆನ್ ಯಾರು ಅಂತ ನಮಗೆ ಇಲ್ಲಿ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಐಶ್ವರ್ಯ ಶ್ರೀಧರ್. ಓಕೆ, ಸೊ ಇವರು ಮುಂಬೈನವರು. ಸೊ ಈ ಒಬ್ರು ಫೀಮೇಲ್ ಏನಿದ್ದಾರೆ, ಸೊ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್ ನ ತಗೊಂಡಿರ್ತಾರೆ. ಸೊ ಶಿ ಈಸ್ ಫಸ್ಟ್ ಇಂಡಿಯನ್ ವುಮೆನ್ ಟು ಓನ್ ದಿಸ್ ಪ್ರೈಸ್. ಓಕೆ, ಸೊ ಓನ್ ದಿಸ್ ಅವಾರ್ಡ್. ಓಕೆ, ಸೊ ಮಾಹಿತಿ ನೋಡೋಣ ಏನಿದೆ ಅಂತೇಳಿ. ಐಶ್ವರ್ಯ ಶ್ರೀಧರ್ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್. ಓಕೆ, ಸಾಕಿಷ್ಟು ಮಾಹಿತಿ ಅನ್ಕೊಂತೀನಿ. ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅವಾರ್ಡ್ ನ ಯಾರು ವಿನ್ ಆದ್ರು ಅಂತಂದ್ರೆ ಸೊ ಐಶ್ವರ್ಯ ಶ್ರೀಧರ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಹೂ ವಿನ್ಸ್ ಲ್ಯಾಂಡ್ ಸ್ಲೈಡ್ ರಿಎಲೆಕ್ಷನ್ ಇನ್ ನ್ಯೂಜಿಲೆಂಡ್ ಜನರಲ್ ಎಲೆಕ್ಷನ್ PM? ಓಕೆ, ಸೊ ರಿಎಲೆಕ್ಟ್ ಯಾರಾದ್ರು ಅಂತ, ನ್ಯೂಜಿಲೆಂಡಿನ PM ಆಗಿ ರಿಎಲೆಕ್ಟ್ ಯಾರಾದ್ರು ಅಂತೇಳಿ. ಸೊ ಸರಿಯಾದ ಉತ್ತರ ನಾವು ನೋಡ್ಬೋದು ಇಲ್ಲಿ, ಜಾಸಿನ್ ಆರ್ಡರ್ನ್. ಓಕೆ, ಸೊ ಜಾಸಿನ್ ಆರ್ಡರ್ನ್. ಪೇಪರ್ ಕಟಿಂಗ್ ನೋಡ್ಬೋದು ನೀವು ಇಲ್ಲಿ. ಸೊ ಈ ಪೇಪರ್ ಕಟಿಂಗ್ ಎಲ್ಲ ನಿಮಗೆ ಅಚೀವರ್ಸ್ ಅವರ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ, ಚಾನಲ್ ಅಲ್ಲಿ ಜಾಯ್ನ್ ಆಗಿ. ನ್ಯೂಜಿಲೆಂಡ್ PM ಆರ್ಡರ್ನ್ ವಿನ್ಸ್ ಹಿಸ್ಟಾರಿಕ್ ರಿಎಲೆಕ್ಷನ್. ಓಕೆ, ಸೊ ಹಾಗಾದ್ರೆ ನ್ಯೂಜಿಲೆಂಡಿನ ಪ್ರಸ್ತುತ PM ಯಾರು ಅಂತ ಕೇಳಿದ್ರೆ ನಮಗೆ ಹೇಳೋದಕ್ಕೆ ಬರಬೇಕು ಆರ್ಡರ್ನ್. ಓಕೆ, ಆರ್ಡರ್ನ್. ಓಕೆ, ಸೊ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಕಾಣಿಸ್ತಾ ಇದೆ, ಹೌ ಮಚ್ ಅಮೌಂಟ್ ವಿಲ್ ಬಿ ಬಾರೋಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ದಿ ಸ್ಟೇಟ್ಸ್ ಅಂಡರ್ ದ ಸ್ಪೆಷಲ್ GST ವಿಂಡೋ ಟು ಮೀಟ್ ದ ರೆವೆನ್ಯೂ ಶಾರ್ಟ್ ಫಾಲ್ ಆಫ್ GST ಕಾಂಪನ್ಸೇಷನ್? ಓಕೆನಾ, ಸೊ ಇವಾಗ ಅಟ್ ಪ್ರೆಸೆಂಟ್ ಕಂಡೀಷನ್ಗೆ ಸೊ GST ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಸ್ಟೇಟ್ಗಳ ಪರವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ಬಾರೋ ಮಾಡ್ತಾ ಇದೆ. ಸೊ ಹಾಗಾದ್ರೆ ಕಾಂಪನ್ಸೇಷನ್ ಎಷ್ಟು ಅಂತಕ್ಕಂಥ ನಮಗೆ ಇಲ್ಲಿ ಕ್ವಶನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 1.1 lakh crore. ಓಕೆ, ಸೊ ನೀವು ಇಲ್ಲಿ ಪೇಪರ್ ಕಟಿಂಗ್ ನೋಡಬಹುದು. GST ಸೆಂಟ್ರಲ್ ಟು ಬಾರೋ ಫಾರ್ ಸ್ಟೇಟ್ಸ್, ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಸೊ ಸ್ಟೇಟ್ ಗಳ ಪರವಾಗಿ ಸೊ ಇದು ಕಾಂಪನ್ಸೇಷನ್ ಅಮೌಂಟ್ ನ ತಗೊಂಡಿದೆ. ಓಕೆ, 21 states had agreed to borrow from market to meet the GST shortfalls. ಓಕೆ, ಸೊ ನೋಡ್ಬೋದು ನಾವಿಲ್ಲಿ. ಸೊ ಅಮೌಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, 1.1 lakh crore. ಓಕೆ, ಸೊ 1.1 lakh crore ಆಫ್ GST ಕಾಂಪನ್ಸೇಷನ್ ಶಾರ್ಟ್ಫಾಲ್ ದಿಸ್ ಇಯರ್. ಓಕೆ, ಸೊ ಗೊತ್ತಿರಲಿ ಮಾಹಿತಿ. ಸೊ GST ಶಾರ್ಟ್ಫಾಲ್ ಅಂದ್ರೆ ಕಾಂಪೋಸಿಷನ್ ಆಗಿ GST ವಿಂಡೋ ಸ್ಪೆಷಲ್ ವಿಂಡೋ ಪ್ರಕಾರ ವಿಂಡೋ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗಳ ಪರವಾಗಿ ಎಷ್ಟು ಅಮೌಂಟ್ ನ ಒಂದು ಬಾರೋ ಮಾಡ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿರಬೇಕು 1.1 lakh crore. ಓಕೆ, ಸೊ ಮಾಹಿತಿ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಓಕೆ, ಸೊ ಇವತ್ತಿನ ಒಂದು MCQs ಮುಗಿದಿರುತ್ತೆ, ಮತ್ತೆ ನಾಳೆ ನಿಮ್ ಮುಂದೆ ಸಿಗ್ತೀನಿ. ಓಕೆ, ಸೊ ನಿಮ್ಗೆ ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ಎಕ್ಸ್ಪ್ಲನೇಷನ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಕ್ವಶನ್ ಗಳಾಗಿರ್ಬೋದು, ಈ ತರ ಏನಾದ್ರು ನಿಮ್ಮ ಸಜೆಷನ್ ಇದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನಾನು ನಿಮ್ಮ ಕಮೆಂಟ್ ನ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗೋದು. ಮತ್ತೆ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ. ಓಕೆ, ಶೇರ್ ಮಾಡ್ತೀರಾ ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕೂಡ ನೀವು ಫಾಲೋ ಮಾಡಬಹುದು, ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅಂತೇಳಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ನೀವು ನೋಡ್ಬೋದು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಇದೆ. ಸೊ ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.